ನಮಸ್ತೆ ಬಂಧುಗಳೇ. ಸಮಸ್ತ ಸನಾತನ ಬಂಧುಗಳಿಗೆ, ವಿಶೇಷವಾಗಿ BJP ಕಾರ್ಯಕರ್ತರಿಗೆ ತುಂಬ ಖುಷಿಯನ್ನು ಕೊಡ್ತಿರ್ತಕ್ಕಂಥ ಈ ಎಪಿಸೋಡ್ಗೆ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಂದಲ್ಲ ಎರಡೆರಡು ಡಬಲ್ ಧಮಾಕ ನಡೀತಿದೆ ದಕ್ಷಿಣ ಭಾರತದಲ್ಲಿ. ವಿಶೇಷವಾಗಿ ಯಾಕೆ ಡಬಲ್ ಧಮಾಕ ಅಂತ ಹೇಳ್ತೀನಿ ಅಂದರೆ, ನೋಡಿ, BJP ಈಗಾಗಲೇ ಇಡೀ ದೇಶದಲ್ಲಿ ಪಸರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಮುಂಚೆ ಕೇವಲ ಉತ್ತರ ಭಾಗದ ಪಕ್ಷ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಕೂಡ ಇಡೀ ಉತ್ತರ ಭಾರತದಲ್ಲಿ ಪಸರಿಸ್ಕೊಂಡ್ಬಿಟ್ಟಿದೆ. ಪಶ್ಚಿಮ ಭಾರತದಲ್ಲೂ ಕೂಡ ಕಂಪ್ಲೀಟಾಗಿ ಪಸರಿಸ್ತಿದೆ. ಪೂರ್ವ ಭಾರತದಲ್ಲೂ ಕೂಡ ಎಕ್ಸೆಪ್ಟ್ ವೆಸ್ಟ್ ಬಂಗಾಳ ಒಂದನ್ನು ಬಿಟ್ಟರೆ ಇಡೀ ಪೂರ್ವ ಭಾರತ, ಈವನ್ ನಾರ್ತ್ ಈಸ್ಟಿಯನ್ ಸ್ಟೇಟ್ಗಳು ಕಂಪ್ಲೀಟ್ BJP ಮಯವಾಗಿದೆ. ಅಡರು ತೊಡರು ಇರ್ತಕ್ಕಂಥದ್ದು ಕೇವಲ ದಕ್ಷಿಣ ಭಾರತದಲ್ಲಿ ಮುಂಚೆಯಿಂದನೂ ಅಧಿಕಾರಕ್ಕೆ ಬರೋದು ಹೋಗೋದು ನಡೀತಲೇ ಇದೆ. ಕರ್ನಾಟಕವನ್ನು ಬಿಟ್ಟರೆ ಇನ್ನು 4 ರಾಜ್ಯಗಳಲ್ಲಿ BJPಗೆ ಕಷ್ಟವಾದಂತಹ ವಾತಾವರಣ ಇತ್ತು. ತೆಲಂಗಾಣದಲ್ಲಿ ಈಗ ಭಾಳ ಸದೃಢ ಆಗಿದೆ. ಏನೋ ಒಂದೆರಡು BJPಯ ಗೊಂದಗಳಿಂದ ಮೊನ್ನೆ ಅಧಿಕಾರಕ್ಕೆ ಬರೋದು ಹೋಯ್ತು ಬಿಟ್ಟರೆ, ಇವತ್ತು ಕೂಡ ತೆಲಂಗಾಣದಲ್ಲಿ ವೆರಿ ಸ್ಟ್ರಾಂಗ್ ಪಾರ್ಟಿ. ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ BJP ಆಡಳಿತ ತೆಲಂಗಾಣದಲ್ಲಿ ಬಂದೇ ಬರುತ್ತೆ. ಆಂಧ್ರದಲ್ಲಿ ಈಗಾಗಲೇ TDP ಜೊತೆ ಆಡಳಿತದಲ್ಲಿದೆ. ಕಬ್ಬಿಣದ ಕಡಲೆ ಆಗಿರ್ತಕ್ಕಂಥದ್ದು ತಮಿಳುನಾಡು ಮತ್ತು ಕೇರಳ BJP ಪಕ್ಷಕ್ಕೆ. ಆದರೆ ಈ ಕಳೆದ ತಿಂಗಳಿಂದ ನಡೀತಿರ್ತಕ್ಕಂಥ ವಿದ್ಯಮಾನಗಳು BJPಗೆ ಒಂದು ಹೊಸ ಬೆಳಕನ್ನು ಕೊಟ್ಟುಬಿಟ್ಟಿದೆ. ಭವಿಷ್ಯ ಉಜ್ವಲವಾಗಿದೆ ಅಂತಕ್ಕಂತಹ ಒಂದು ನಂಬಿಕೆ ಹುಡ್ತಕ್ಕಂಥ ಇನ್ಸಿಡೆಂಟ್ಗಳಲ್ಲಿ ನಡೆದಿದೆ. ಒಂದು ಕೇರಳದಲ್ಲಿ ಮೊನ್ನೆ ನಡೆದ ಲೋಕಲ್ ಬಾಡಿ ಚುನಾವಣೆಯಲ್ಲಿ BJP ಪಡೆದಂತಹ ಮತಗಳು ಮತ್ತು BJP ಪಡೆದಂತಹ ಸೀಟ್ಗಳು ಮತ್ತು BJP ಯಶಸ್ಸು ಹಿಂದೆ ಯಾವತ್ತೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ BJPಗೆ ಗೆಲುವಾಗಿರಲಿಲ್ಲ. ಪ್ರಪ್ರಥಮ ಬಾರಿಗೆ ಕೇರಳದ ಇತಿಹಾಸದಲ್ಲಿ ಒಂದು ಕಾರ್ಪೊರೇಷನನ್ನು, ತಿರುವನಂತಪುರಂ, ಕೇರಳದ ರಾಜಧಾನಿಯ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರದ ತೆಕ್ಕೆಗೆ ತಗೊಂತು BJP. 45 ವರ್ಷಗಳ ಕಾಲ ನಿರಂತರವಾಗಿ LDF ಅಲ್ಲಿ ಅಧಿಕಾರದಲ್ಲಿತ್ತು, ಕಮ್ಯುನಿಸ್ಟ್ ಪಾರ್ಟಿಗಳ ಅಧಿಕಾರದಲ್ಲಿದ್ದವು. ಕಾಂಗ್ರೆಸ್ಸು ಉತ್ತುಂಗದಲ್ಲಿದ್ದಾಗಲೂ ಕೂಡ ಆ ಕಾರ್ಪೊರೇಷನಲ್ಲಿ ಲೆಫ್ಟ್ ಆಡಳಿತದಿಂದ ದೂರ ಮಾಡಲಿಕ್ಕಾಗಿರಲಿಲ್ಲ. ಅಂತಹ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನು ಈ ಸರಿ BJP ಮಾಡ್ತು. 45 ವರ್ಷಗಳಲ್ಲಿ ಮೊದಲ ಬಾರಿಗೆ ಅಧಿಕಾರದಿಂದ ಲೆಫ್ಟ್ ಪಾರ್ಟಿಗಳನ್ನು ದೂರ ಹಾಕ್ತು, ಅಧಿಕಾರವನ್ನು ತನ್ನ ತೆಕ್ಕೆಗೆ ತಗೊಂತು. 101 ಸೀಟ್ ಇರ್ತಕ್ಕಂಥ ಕಾರ್ಪೊರೇಷನಲ್ಲಿ 50 ಸೀಟು BJPಗೆ ಬಂದಿದೆ. BJPಯ ಶ್ರೀಲೇಖಾ ಅವರು ಫಸ್ಟ್ ವುಮನ್ IPS ಆಫೀಸರ್ ಕೇರಳದವರು, ಅವರು ಮೇಯರ್ ಆಗ್ತಾರೆ ಅಂತಕ್ಕಂಥ ಒಂದು ಮಾತು ನಡೀತದೆ. ನೋಡಬೇಕು ಏನಾಗುತ್ತೆ. BJPನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಭಾಳ ಗಟ್ಟಿಗಿತ್ತಿ ದೊಡ್ಡ ಪ್ರಮಾಣದಲ್ಲಿ BJPಗೋಸ್ಕರ ಹೋರಾಟ ಮಾಡಿದ್ರು. BJPಯ ಫೇಸ್ ಇವತ್ತು, ವುಮನ್ ಫೇಸ್ ಇವತ್ತು, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಜಯ ಗಳಿಸಿದ್ದಾರೆ ಅಲ್ಲಿ ಕಾರ್ಪೊರೇಷನಲ್ಲಿ. ಎರಡನೇದೇನಂತ ಹೇಳಿದ್ರೆ, ಮುನ್ಸಿಪಲ್ ಕಾರ್ಪೊರೇಷನ್ನು ಎರ್ನಾಕ್ಯುಲಂ ಜಿಲ್ಲೆ, ಮತ್ತೊಂದು ದೊಡ್ಡ ನಗರ ಕೇರಳದು ಅಂತ ಹೇಳಿದ್ರೆ ಎರ್ನಾಕ್ಯುಲಂ, ಕೊಚ್ಚಿನ್ ಅಂತ ಬೇರೆ ಹೇಳ್ತೀವಿ. ಆ ಜಿಲ್ಲೆಯ ತ್ರಿಪುನಿತಾರ ಮುನ್ಸಿಪಲನ್ನು ಕೂಡ ತನ್ನ ವಶಕ್ಕೆ ತಗೊಂತು BJP. ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇದು. ನೋಡಿ, ಇಲ್ಲಿ ಯಾವಾಗಲೂ LDF ಮತ್ತು UDF ಮಧ್ಯೆ ಕಳಗ ನಡೀತಿದ್ದಂತಹ ಮುನ್ಸಿಪಲ್ ಇದು. ಎಲ್ಲ ಕಡೆಯೂ ಹಾಗೆ ಇತ್ತು ಬಿಡಿ ವಾತಾವರಣ. ಇವತ್ತು BJPಗೆ ತೆಕ್ಕೆಗೆ ತೊಗೊಂಡಿದೆ ಅದನ್ನು. ಅದ್ರ ಜೊತೆಗೆ ಪಾಲಕ್ಕಾಡ್ ಏನು ಕಳೆದ ಬಾರಿನೂ ಅಧಿಕಾರದಲ್ಲಿತ್ತು, ಈ ಬಾರಿ ಅಧಿಕಾರ ಉಳಿಸ್ಕೊಂಡಿದೆ. ಪಾಲಕ್ಕಾಡಲ್ಲಿ ಒಂದು 3 ಸೀಟ್ ಕಡಿಮೆ ಆಗಿರ್ಬೋದು, ಆದರೆ ಅಧಿಕಾರವನ್ನು ಉಳಿಸ್ಕೊಂಡಿದೆ. ಇದರರ್ಥ ಕೇವಲ ಕೇರಳದ ಒಂದು ಪಾಕೆಟಲ್ಲಷ್ಟೇ, ಒಂದು ಭಾಗದಲ್ಲಷ್ಟೇ ಶಕ್ತಿಶಾಲಿಯಾಗಿಲ್ಲ. ನೀವು ಇಡೀ ಕೇರಳವನ್ನು ನೋಡ್ಕೊಂಬಂದರೆ ಎಲ್ಲ ಭಾಗದಲ್ಲೂ ಇವತ್ತು ಶಕ್ತಿಶಾಲಿಯಾಗಿ ಬೆಳೀತಿದೆ. ನೀವು ಮಂಗಳೂರು ಸೈಡಿಂದ ಈ ಕಡೆಯಿಂದ ನೋಡ್ಕೊಂಬಂದರೆ, ಕರ್ನಾಟಕ ಬಾರ್ಡರ್ ಕಡೆಯಿಂದ ನೋಡ್ಕೊಂಬಂದರೆ ಕಾಸರಗೋಡಲ್ಲಿ ಭಾಳ ಶಕ್ತಿಶಾಲಿಯಾಗಿದೆ. ಕಣ್ಣೂರಲ್ಲಿ ಇದರ ಶಕ್ತಿ ದೊಡ್ಡ ಮಟ್ಟದಲ್ಲಿದೆ. ಪಾಲಕ್ಕಾಡಲ್ಲಿ ಈಗಾಗಲೇ ಮುನ್ಸಿಪಲ್ನ ಗೆದ್ದು ಕೂತಿದೆ. ತ್ರಿಶೂರು ನಮ್ಮ ಲೋಕಸಭಾ MP ಇದ್ದಾರೆ, ಸುರೇಶ್ ಗೋಪಿ. ಇನ್ನು ಎರ್ನಾಕ್ಯುಲಂ ಜಿಲ್ಲೆ, ಅದರ ತ್ರಿಪುನಿತಾರ ಮುನ್ಸಿಪಲ್ ತೆಕ್ಕೆಗೆ ಬಂದಿದೆ. ಅಲ್ಲಾಪಿನಲ್ಲಿ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಕೊಲ್ಲಂ ಕಾರ್ಪೊರೇಷನಲ್ಲಿ ಭಾಳ ಶಕ್ತಿ ವೃದ್ಧಿಯಾಗಿದೆ. ಅಂದರೆ ಕೇರಳದ ಉದ್ದಗಲಕ್ಕೂ ಕೂಡ BJPಯ ಶಕ್ತಿ ಜಾಸ್ತಿ ಆಗ್ತಾ ಇದೆ. ತಿರುವನಂತಪುರಂ ಕೈಗೆ ಬಂದುಬಿಟ್ಟಿದೆ, ರಾಜ್ಯದ ರಾಜಧಾನಿ. ಸೊ ಏನು 2020 ಲೋಕಲ್ ಬಾಡಿ ಚುನಾವಣೆಯಲ್ಲಿ ಸ್ವಲ್ಪ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡಿತ್ತು ಎಲ್ಲ ಕಡೆಗೂ. ಅದು ಒಂಥರ ಲೀಪ್ಸ್ ಆ್ಯಂಡ್ ಬೌನ್ಸಲ್ಲಿ ಹೆಚ್ಚಿಗೆ ಆಗಿರೋದು ಈ ಚುನಾವಣೆಯಲ್ಲಿ. ಕೆಲವೇ ತಿಂಗಳುಗಳ ನಂತರ ಬರ್ತಿರ್ತಕ್ಕಂಥ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಂತೇನು ಯಾರಿಗೇನು ನಂಬಿಕೆ ಇಲ್ಲ. ಆದರೆ ತನ್ನ ಶಕ್ತಿಯನ್ನು ಭಾಳ ದೊಡ್ಡ ಮಟ್ಟಕ್ಕೆ ವೃದ್ಧಿ ಮಾಡಿಕೊಡುತ್ತೆ. ಬರ್ತಿರ್ತಕ್ಕಂತಹ ದಿನಗಳಲ್ಲಿ ಕೇರಳ ಕೂಡ BJPಯ ತೆಕ್ಕೆಗೆ ಬರುತ್ತೆ. ಕೇರಳ BJPಗೆ ತೆಕ್ಕೆಗೆ ಬರೋದು ಭಾಳ ಇಂಪಾರ್ಟೆಂಟ್ ರೀ. ಯಾಕೆಂತ ಹೇಳಿದ್ರೆ, ಗಾಡ್ಸ್ ಓನ್ ಕಂಟ್ರಿ, ಆ ದೇವರುಗಳ ನಾಡು ಅಂತಾರಲ್ಲ, ಅಲ್ಲಿ ಈ ಲೆಫ್ಟ್ ಆಡಳಿತದಿಂದ, ಈ ಕಾಂಗ್ರೆಸ್ ಆಡಳಿತದಿಂದ ಇಡೀ ನಮ್ಮ ಸಂಸ್ಕೃತಿನ ನಾಶ ಆಗೋಗಿದೆ. ಅದು ನಮ್ಮ ಸಂಸ್ಕೃತಿ ತವರು ರೀ ಕೇರಳ. ನಮ್ಮ ಆಯುರ್ವೇದದ ತವರು, ನಮ್ಮ ಸಂಸ್ಕೃತದ ತವರು, ಅಧ್ಯಯನದ ತವರು ಈ ಕೇರಳ.
ಅಷ್ಟು ಟ್ರೆಡಿಷನಲ್ ರಾಜ್ಯ, ಅಷ್ಟು ಟ್ರೆಡಿಷನಲ್ ಜನ. ಯಾವತ್ತೂ ನಾವು ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಆಸ್ತಿ ರೀ ಅವರು. ಈ ಆಚೆ ಹೋಗಿರೋರು ಮತ್ತೆ ವಾಪಸ್ ಬರಲೇಬೇಕು, ಅಲ್ಲಿ ಹಿಂದೂ ಧರ್ಮ ಗಟ್ಟಿಗೆ ನಿಂತ್ಕೊಳ್ಳೇಬೇಕು. ಇವತ್ತು ಅಲ್ಲಿನ ಏನು ಎಡಚರ ಸರ್ಕಾರ ಶಬರಿಮಲೆಯನ್ನು ನೋಡ್ಕೊಳ್ತಿರ್ತಕ್ಕಂತಹ ಒಂದು ವಿಧಾನ ಎಲ್ಲ ಜನಕ್ಕೂ ಅಸಹ್ಯ ತಂದುಬಿಟ್ಟಿದೆ ರೀ. 100 ಕೋಟಿ ಸಂಪಾದನೆ ಮಾಡ್ತಾರೆ ಶಬರಿಮಲೆಯಲ್ಲಿ. ಆದರೆ ಆ ಶಬರಿಮಲೆಯನ್ನು ನಾಶ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಅಲ್ಲಿನ ಸರ್ಕಾರದ ಕೈಯಲ್ಲಿ ಆಗ್ತಾಯಿದೆ. ಬರೋ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಕೇರಳ ಕಡೆಯಿಂದ. ಆದರೆ ಮತ್ತೊಂದು ದೊಡ್ಡ ಡೆವಲಪ್ಮೆಂಟು ತಮಿಳ್ನಾಡಲ್ಲಿ ನಡೆದಿದೆ. ಯಾವ ತಮಿಳ್ನಾಡಿನ DMK ಸರ್ಕಾರ ಅವರು ಘೋಷವಾಕ್ಯನೇ ಹಿಂದೂ ಧರ್ಮದ ನಾಶ ಮಾಡೋದಂಥದ್ದು. ಅವರೇನು ಅದಕ್ಕೇನು ಮುಚ್ಚುಮರೆ ಮಾಡ್ಕೊಂಡಿಲ್ಲ. ಅವರ ಡೆಪ್ಟಿ ಚೀಫ್ ಮಿನಿಸ್ಟರ್ ಸ್ಟಾಲಿನ್ನ ಮಗ ಉದಯನಿಧಿ ಈ ಸನಾತನ ಧರ್ಮವನ್ನು ಮೂಲೋತ್ಪಾದನೆ ಮಾಡಿಬಿಡಬೇಕು, ಡೆಂಗ್ಯೂ ಇದ್ದಂಗೆ, ಏಡ್ಸ್ ಇದ್ದಂಗೆ ಇದನ್ನು ನಾಶ ಮಾಡಬೇಕು ಅಂತೇಳಿ ಬಹಿರಂಗವಾಗಿ ಕರೆ ಕೊಟ್ಟವರು. ಇವತ್ತು ಕೂಡ ಅದಕ್ಕೆ ಸ್ಟಿಕ್ ಆಗಿರ್ತಕ್ಕಂಥವ್ರು. ಆದರೆ ಅತಿ ಹೆಚ್ಚು ಹಿಂದೂಗಳಿರ್ತಕ್ಕಂಥ ರಾಜ್ಯ ತಮಿಳುನಾಡು ರೀ. ಆ ಹಿಂದೂಗಳ ದೇವಸ್ಥಾನಗಳು, ಸಂಪ್ರದಾಯಗಳು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಟಗಳು, ಅಲ್ಲಿನ ಧರ್ಮ, ಇವೆಲ್ಲವೂ ಕೂಡ ನಾನು ಹೇಳಿದ್ನಲ್ಲ, ಹಿಂದೂ ಧರ್ಮದ ಗಟ್ಟಿ ಆಸ್ತಿ ತಮಿಳುನಾಡು ನಮಗೆ. ಅಲ್ಲಿನ ಆಚಾರ ವಿಚಾರಗಳು, ಅಲ್ಲಿನ ಕೃತಿಗಳು, ಬರಹಗಳು, ಅಲ್ಲಿನ ಕವಿಗಳು, ಅಲ್ಲಿನ ದಾರ್ಶನಿಕರು ಹಿಂದೂ ಧರ್ಮವನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಭಾಳ ಪ್ರಯತ್ನ ಪಟ್ಟರು. ಇವತ್ತು ಅಂತಹ ರಾಜ್ಯ ಹಿಂದೂ ವಿರೋಧಿಗಳ ಕೈಯಲ್ಲಿದೆ, ಮತಾಂತಗಳ ಕೈಯಲ್ಲಿ ಹೋಗಿದೆ. ಇವತ್ತು ಅದಕ್ಕೆ ತಕ್ಕನಾದ ಉತ್ತರ ಇವತ್ತು ಅಲ್ಲಿ ಕೋರ್ಟ್ ಕೂಡ ಕೊಟ್ಟಿದೆ, ಜನಗಳು ಕೂಡ ಕೊಟ್ಟಿದ್ದಾರೆ, ಭಕ್ತರು ಕೂಡ ಕೊಟ್ಟಿದ್ದಾರೆ. ಏನು ಮಧುರೈ ಪಕ್ಕದಲ್ಲಿರ್ತಕ್ಕಂತಹ ತಿರುಪುರಕುಂಡ್ರಂ ಬೆಟ್ಟ ನೋಡಿ, ತಿರುಪುರಕುಂಡ್ರಂ ಬೆಟ್ಟ ಅದಕ್ಕೆ ಮುರುಗನ್ ಬೆಟ್ಟ ಅಂತ ಹೇಳ್ತಾರೆ. ಮುರುಗನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಾವೇನು ಹೇಳ್ತೀವಿ, ಕಾರ್ತಿಕೇಯ ಅಂತೇನು ಹೇಳ್ತೀವಿ. ಈ ಮುರುಗನ್ನ 6 ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಈ ಮುರುಗನ್ ಬೆಟ್ಟ ಕೂಡ ಒಂದು. ಇಂತಹ ಮುರುಗನ್ ಬೆಟ್ಟದಲ್ಲಿ ಒಂದು ಮಸೀದಿ ನಿರ್ಮಾಣ ಆಗುತ್ತೆ. ಆ ಮಸೀದಿ ಇಡೀ ಬೆಟ್ಟವನ್ನು ಆಪೋಷಣೆ ತಗೊಳ್ಳೋದಕ್ಕೆ ಹೊರಡುತ್ತೆ. ಇಂತಹ ಪವಿತ್ರ ಬೆಟ್ಟದಲ್ಲಿ ಅವರು ಮಾಂಸಾಹಾರ ಮಾಡಿಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ. ದೇವಸ್ಥಾನದ ಆಚಾರ ವಿಚಾರಗಳಿಗೆ ಅಡ್ಡ ಬರ್ತಾರೆ. ಅವರು ಅಡ್ಡ ಬರ್ತಿರೋ ಸರ್ಕಾರ ಎಷ್ಟು ಅಡ್ಡಕ್ಕೆ ನಿಂತಿದೆ ಅಂತ ಹೇಳಿದ್ರೆ ನೋಡಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅದಕ್ಕೆ ಉಚ್ಚಿಪಿಲತಿಯ ಟೆಂಪಲ್ ಅಂತ ಹೇಳ್ತಾರೆ. ಅಲ್ಲಿ 100 ವರ್ಷಗಳಿಂದ, 1000 ವರ್ಷಗಳಿಂದ ಅದು ಸಂಗಮ ಕೃತಿಗಳಲ್ಲೂ ಇದರ ಉಲ್ಲೇಖ ಇದೆ. 1000 ವರ್ಷಗಳಿಂದ ಕಾರ್ತಿಕೈ ದೀಪಂ ಅಂಥೇಳಿ ದೀಪ ಬೆಳಗ್ತಕ್ಕಂಥ ಕಾರ್ಯಕ್ರಮ ಬೆಟ್ಟದ ತುದಿನಲ್ಲಿ ನಡ್ಕೊಂಬರ್ತಾಯಿತ್ತು. ಯಾವಾಗಿಂದ? 1000 ವರ್ಷಗಳಿಂದ ಇದರ ಉಲ್ಲೇಖಗಳಿದೆ. ಇವಾಗ ಯಾವುದೋ ತಂದ್ಬಿಟ್ಟು ಅಲ್ಲೊಂದು ದರ್ಗಾ ಕಟ್ಬಿಟ್ಟು ನೀವು ಆಚರಣೆ ಮಾಡಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ಆ ದೀಪ ಹಚ್ಚೋದಕ್ಕೆ ಅಡ್ಡ ಬಂತು, ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತು. ಅಲ್ಲಿನ ಭಕ್ತರು ಹೈಕೋರ್ಟ್ಗೆ ಹೋದರು. ಮಧುರೈ ಬೆಂಚಿನ ಹೈಕೋರ್ಟು, ಮದ್ರಾಸ್ ಹೈಕೋರ್ಟ್. ಅಲ್ಲಿನ ಹೈಕೋರ್ಟ್ ಜಡ್ಜ್ GR ಸ್ವಾಮಿನಾಥನ್ನವರು ಎಲ್ಲ ಏನಿತ್ತು ಆ ಪರಂಪರೆಯನ್ನೆಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಲ್ಲಿ ದೀಪ ಹಚ್ಚಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ದೀಪ ಹಚ್ಚಿ ಅಂತೇಳಿ ಪರ್ಮಿಷನ್ ಕೊಟ್ಟರು. ಕಾರ್ತಿಕೇಯ ದೀಪವನ್ನು ಹಚ್ಬೋದು ಅಂತ ಪರ್ಮಿಷನ್ ಕೊಟ್ಟರು. ಆದರೆ ಸರ್ಕಾರ ಹೈಕೋರ್ಟ್ ಆರ್ಡರ್ ಇದ್ರೂ ಕೂಡ ಮತ್ತೆ ಅಡ್ಡ ಬಂತು, ಹಚ್ಚಲಿಕ್ಕೆ ಬಿಡಲಿಲ್ಲ. ಮತ್ತು ಆ ವಿಷಯ ಡಿವಿಷನಲ್ ಬೆಂಚ್ಗೆ ಹೋಯಿತು. ಅದೇ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಕೂಡ ಸ್ವಾಮಿನಾಥನ್ ಅವರ ಕೊಟ್ಟ ಏನು ತೀರ್ಪಿಗೆ ಅಡ್ಡ ಬರಲಿಲ್ಲ, ಅದನ್ನೇ ಒಪ್ತು. ಇಷ್ಟಾದರೂ ಕೂಡ ಅಲ್ಲಿನ DMK ಸರ್ಕಾರ ದೀಪ ಹಚ್ಚಲಿಕ್ಕೆ ಬಿಡಲಿಲ್ಲಲ್ಲ. ನೋಡಿ ಎಂಥ ವಿಚಿತ್ರ ಅಂದರೆ 2005ರಲ್ಲಿ ಅಲ್ಲಿನ ಮುಸಲ್ಮಾನರನ್ನೇ ಪತ್ರ ಬರ್ಬಿಟ್ಟು ಕೊಟ್ಟವ್ರೆ, ದೀಪ ಹಚ್ಚೋದಕ್ಕೆ ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂಥೇಳಿ, ಕಾರ್ತಿಕ ದೀಪ ಹಚ್ಚೋದಕ್ಕೆ ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಏನು ಅಲ್ಲಿನ ಒಂದು ರೀತಿ ರಿವಾಜುಗಳ ಪ್ರಕಾರ ಕೇವಲ 15 ಮೀಟ್ರಿಂದ ಆಚೆ ಇರಬೇಕಾಗಿತ್ತು ಆ ದರ್ಗಾದ ಪ್ರದೇಶದಿಂದ. ಇದು 50 ಮೀಟ್ರ್ ದೂರ ಇದೆ ರೀ. ದರ್ಗಾಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಲ್ಲಿನ ದರ್ಗಾದವ್ರು ಒಪ್ಪಿದ್ರು ಸರ್ಕಾರ ಒಪ್ತಿಲ್ಲ. ಎಂತಹ ಮನೆಹಾಳು ಸರ್ಕಾರ ಇರಬೇಕಿದು. ಈಗ ಲೋಕಸಭೆಯಲ್ಲಿ ಹೈಕೋರ್ಟ್ ಜಡ್ಜ್ ಮೇಲೆ ಇಂಪೀಚ್ಮೆಂಟ್ ಥರ ಕೊಟ್ಟಿದ್ದಾರಲ್ಲ ಮಾನ್ಗೆಟ್ಟವರು, ಅದಕ್ಕೆ ಕಾಂಗ್ರೆಸ್ ಸಿಗ್ನೇಚರ್ ಹಾಕಿದೆ. ಶಿವಸೇನೆ ಉದ್ಧವ್ ಬಣ ಸಿಗ್ನೇಚರ್ ಮಾಡಿದೆಯಲ್ರಿ. ಯಾವ ಬಾಳ್ ಠಾಕ್ರೆ ಅವರು ಹಿಂದುತ್ವಕ್ಕೋಸ್ಕರ ತನ್ನ ಸರ್ವಸ್ವವನ್ನು, ತನ್ನ ಜೀವನವನ್ನು ತ್ಯಾಗ ಮಾಡಿದ್ರು. ಅಂಥ ಪುಣ್ಯಾತ್ಮ ಮಗ ಉದ್ಧವ್ ಠಾಕ್ರೆ, ಅವನ ಪಕ್ಷ ಇವತ್ತೋಗಿ ಆ ಇಂಪೀಚ್ಮೆಂಟ್ ಮೋಷನ್ಗೆ ಸಿಗ್ನೇಚರ್ ಮಾಡುತ್ತೆ. ಕರ್ನಾಟಕದ 3 ಜನ ಘನಂದಾರಿ ಕಾಂಗ್ರೆಸ್ MP ಗಳು ಸಿಗ್ನೇಚರ್ ಮಾಡ್ತಾರೆ. ಮಾನ ಮರ್ಯಾದೆ ಇದೆಯೇನ್ರಿ ಅವ್ರಿಗೆ? ಇವನು ಹಾಸನದ ಶ್ರೇಯಸ್ ಪಟೇಲು, ದಾವಣಗೆರೆ ಶಾಮನು ಶಿವಶಂಕರಪ್ಪನವ್ರ ಸೊಸೆ, ಆಮೇಲೆ ಕುಮಾರ ನಾಯಕ್ ರಾಯಚೂರು. ಈ 3 ಜನ ಹಿಂದೂಗಳ ದೀಪ ಹಚ್ಚೋದಕ್ಕೆ ಬೇಡ ಅಂತ ಹೇಳಿ ಸಿಗ್ನೇಚರ್ ಮಾಡ್ತಾರಲ್ಲ. ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಂತಹ ಜಡ್ಜ್ನ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಹೋಗ್ತಾರಲ್ಲ. ನಾಳೆ ದಿವಸ ಅವರು ಕರ್ನಾಟಕದಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ದೀಪ ಹಚ್ಚಕ್ಕೆ ಬಿಡ್ತಾರೆ ಅಂದ್ಕೊಂಡಿದ್ದಾರೆ. ಅವರು ಏನು ದರಿದ್ರ ಬಂದಿದ್ದಾರೆ ಈ ಕಾಂಗ್ರೆಸ್ಗೆ. ಇರಲಿ, ಇದರ ವಿರುದ್ಧ ಇವತ್ತು ದೇಶನೇ ಎದ್ದು ಕೂತಿದ್ದಾರೆ. ಇವತ್ತು ದೇಶದ ಎಲ್ಲ ಹಿಂದೂಗಳು ಎದ್ದು ಕೂತಿದ್ದಾರೆ. ನೀವು ಹೇಳಿದ್ನಲ್ಲ, ತಮಿಳ್ನಾಡಲ್ಲಂತೂ ಹಿಂದೂಗಳ ಅಬ್ರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದರ ವಿರುದ್ಧವಾಗಿ ಅದೊಂಥರ ಸುನಾಮಿ ಥರ ಬೀಸೋಕ್ಕೆ ಶುರುವಾಗ್ಬಿಟ್ಟಿದೆ. ಇದು ಬರ್ತಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮವನ್ನು ಕೊಡುತ್ತೆ. ನೋಡಿ, DMK ಧೂಳಿಪಟ ಆಗಿಬಿಡುತ್ತೆ, ಕಾಂಗ್ರೆಸ್ ಧೂಳಿಪಟ ಆಗಿಬಿಡುತ್ತೆ. ಹಿಂದೂಗಳ ತಾಕತ್ತೇನು, ಒಗ್ಗಟ್ಟೇನು ಅನ್ನೋದನ್ನು ತಮಿಳುನಾಡಿನ ಹಿಂದೂಗಳು ತೋರಿಸ್ತಾ ಇದ್ದಾರೆ. ಒಂದು ಕಡೆಗೆ ಕೇರಳದ ಹಿಂದೂಗಳು ತೋರಿಸಿದ್ರು, ಇವಾಗ ತಮಿಳುನಾಡಿನ ಹಿಂದೂಗಳು ತೋರಿಸ್ತಾ ಇದ್ದಾರೆ. ಯಾವ ದಕ್ಷಿಣದ ರಾಜ್ಯಗಳು BJPಗೆ ಕಬ್ಬಿಣದ ಕಡಲೆ ಆಗ್ತಾಯಿತ್ತು,
ಈ ಹಿಂದೂ ಶಕ್ತಿಯಿಂದ ಬಿ ಜೆ ಪಿಗೆ ಅಲ್ಲಿ ಬಲ ಬರ್ತಾ ಇದೆ. ಬಿ ಜೆ ಪಿ ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗೋಗಿದೆ. ಬಿ ಜೆ ಪಿ ಗಟ್ಟಿಯಾಗೋದನ್ನು ಕೂಡ ಇಲ್ಲಿನ ಧರ್ಮ ಇಲ್ಲಿನ ಸಂಸ್ಕೃತಿ ಉಳಿಯೋದಕ್ಕೆ ತುಂಬ ಅವಶ್ಯಕಾರಿ. ಇಲ್ಲದಿದ್ದರೆ ಈ ಪಾಪಿಗಳು ಅಡ್ಡಾಡೋದು ನುಂಗ್ಬಿಡ್ತಾರೆ ಹಿಂದೂಗಳನ್ನು. ನಮಸ್ಕಾರ.